Good morning everyone. I am Girish, proprietor of Divisha Financial Solutions. We are loan distribution channel partnering with all major private banks and NBFCs, helping individuals and business get the right financial solutions at the right time. Thank you Pradeep sir for wonderful introduction. I would like to thank you Kuldeep Singh to bring this platform, and I would like to thank you Dr. Akshata madam and Ashish Shishimal mentoring me here. And what we do home loans, loan against property, business loan, personal loan, doctor's loan, and balance takeover and top up, secured and unsecured ODs. ಹೋಮ್ ಲೋನಲ್ಲಿ ನಾವು ಮನೆ ಪರ್ಚೇಸ್ ಮಾಡೋದು, ಆಮೇಲೆ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಥವಾ ಸೈಟ್ ಪರ್ಚೇಸ್ ಮಾಡಲಿದ್ದಕ್ಕೆ ಈ ಥರ ಹೋಮ್ ಲೋನಲ್ಲಿ 3 ಟೈಪ್ ಆಫ್ ಲೋನ್ಸ್ ಬರುತ್ತೆ. ಸೊ ಇದನ್ನು ನಾವು ಮಾಡಿಕೊಡ್ತೀವಿ. ಜೊತೆಗೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿಲಿ ಸೈಟ್ ಮಾರ್ಟ್ಗೇಜ್ ಮಾಡಿಕೊಂಡು ಲೋನ್ ಮಾಡಿಕೊಡ್ತೀವಿ. ಜೊತೆಗೆ ಕಮರ್ಷಿಯಲ್ ಬಿಲ್ಡಿಂಗು, ರೆಸಿಡೆನ್ಷಿಯಲ್ ಬಿಲ್ಡಿಂಗು, ಜೊತೆಗೆ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ನ ನಾವು ಮಾರ್ಟ್ಗೇಜ್ ಮಾಡಿಬಿಟ್ಟು ಲೋನ್ ಮಾಡಿಕೊಡ್ತೀವಿ. ಸೊ ಬೇಸ್ಡ್ ಆನ್ ಅವರ ಎಲಿಜಿಬಿಲಿಟಿ ಮತ್ತು ಅವ್ರದ್ದು ಏನು ವ್ಯಾಲ್ಯೂಯೇಷನ್ ಬರುತ್ತೆ ಬಿಲ್ಡಿಂಗ್, ಆ ಪರ್ಸೆಂಟೇಜ್ ವೈಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಮಾಡಿಕೊಡ್ತೀವಿ. ಡಾಕ್ಟರ್ಸ್ ಲೋನ್ಗಳಿಗೆ ಯಾವ ಥರ ಮಾಡ್ತೀವಿ ಅಂದರೆ ಅವ್ರದ್ದು ಪ್ರೀ ಅಪ್ರೂವ್ಡ್ ಸರ್ಟಿಫಿಕೇಟ್, MBBS ಡಾಕ್ಟರ್ಸು ಅಥವಾ MS ಡಾಕ್ಟರ್ಸ್ಗೆ ಅವ್ರ ಸರ್ಟಿಫಿಕೇಟ್ ಬೇಸ್ಡ್ ಆನ್ ಅವ್ರದ್ದು ಪ್ರೀ ಅಪ್ರೂವ್ಡ್ ಲೋನ್ಸ್ ಅಂತ ಮಾಡ್ತೀವಿ. ಅವ್ರಿಗೆ ಕ್ಲಿನಿಕಲ್ ಎಕ್ಸ್ಪೆನ್ಷನ್ಗೆ ಅಥವಾ ಏನಾದರೂ ಬಿಸ್ನೆಸ್ ಪರ್ಪಸ್ಗೆ ಆ ಥರ ನಾವು ಎಂಡ್ಯೂಸ್ನ ಅವ್ರಿಗೆ ಪ್ರಿಫರ್ ಮಾಡಿಬಿಟ್ಟು ಮಾಡಿಕೊಡ್ತೀವಿ. ಪರ್ಸ್ನಲ್ ಲೋನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಆಲ್ ಸ್ಯಾಲ್ರಿಡ್ ಎಂಪ್ಲಾಯೀಸ್, ಎಲ್ಲ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಏನು ಸ್ಯಾಲ್ರಿ ಅರ್ನ್ ಮಾಡ್ತಿರ್ತಾರೆ, ಸೊ ಆ ಸ್ಯಾಲ್ರಿ ಬೇಸ್ ಮೇಲೆ ಅವ್ರದ್ದು ಏನು ಆಬ್ಲಿಗೇಷನ್ಸ್ ಇರುತ್ತೆ ಅದನ್ನ ಎಲಿಜಿಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಪರ್ಸ್ನಲ್ ಲೋನ್ನ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಟೇಕ್ ಓವರು ಆ್ಯಂಡ್ ಟಾಪ್ ಅಪ್ಸ್. ಬ್ಯಾಲೆನ್ಸ್ ಟೇಕ್ ಓವರ್ ಏನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಯಾಂಕಲ್ಲಿ ಕಸ್ಟಮರ್ ಲೋನ್ ತೊಗೊಂಡಿರ್ತಾರೆ. ಸೊ ಅವ್ರದ್ದು ಆಲ್ಮೋಸ್ಟ್ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಒಂದು ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಎವ್ರಿ ಮಂತ್ EMI ಬರ್ಡನ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಅದನ್ನು ಅನಲೈಸ್ ಮಾಡಿ ಅವರು ಆ ಟೈಮಲ್ಲಿ ಅವ್ರದ್ದು ಟರ್ನ್ ಓವರ್ ಕಡಿಮೆ ಇರ್ಬೋದು ಅಥವಾ ಏನೋ ಬಿಸ್ನೆಸ್ ಗ್ರೋತ್ ಇರದೆ ಜಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಜಾಸ್ತಿ ಇನ್ಕಮ್ ಇರದೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಒಂದು NBFCಲಿ ಎಲ್ಲಾದರೂ ತೊಗೊಂಡಿರ್ತಾರೆ. ಗೋಯಿಂಗ್ ಫರ್ದರ್ ಅವರು ಹೋಗ್ತಾ ಹೋಗ್ತಾ ಬಿಸ್ನೆಸ್ ಇನ್ಕ್ರೀಸ್ ಆಗ್ತಾ ಅವ್ರದ್ದು ಟರ್ನ್ ಓವರ್ ಜಾಸ್ತಿ ಆದಾಗ ಅವ್ರದ್ದು ಇನ್ಕಮ್ ಎಲಿಜಿಬಿಲಿಟಿನೂ ಇರುತ್ತೆ. ಸೊ ಒಳ್ಳೆ ಕಡೆ ಪ್ರಾಪರ್ಟಿನೂ ತೊಗೊಂಡಿರ್ತಾರೆ. ಸೊ ಆ ಬೇಸ್ಡ್ ಮೇಲೆ ಅದನ್ನು ನಾವು ಟೇಕ್ ಓವರ್ ಮಾಡಿ ಒಳ್ಳೆ ಬ್ಯಾಂಕ್ಗಳಲ್ಲಿ NBFCಯಿಂದ ಟೇಕ್ ಓವರ್ ಮಾಡಿ ನಾವು ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಕೊಡ್ತೀವಿ. ಅದನ್ನು ಬ್ಯಾಲೆನ್ಸ್ ಟೇಕ್ ಓವರ್ ಅಂತ ಹೇಳ್ತೀವಿ. ಜೊತೆಗೆ ಟಾಪ್ ಅಪ್, ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಬ್ಯಾಂಕಲ್ಲಿ ಲೋನ್ ಇರುತ್ತೆ. ಸೊ ಅದನ್ನು ನಾವು ಏನಾದರೂ ಎಕ್ಸ್ಟ್ರಾ ಅಮೌಂಟ್ ಫಂಡಿಂಗ್ ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಎನ್ಹಾನ್ಸ್ ಮಾಡಲಿಕ್ಕೆ ನಾವು ಟಾಪ್ ಅಪ್ ಲೋನ್ ಮಾಡ್ಕೊಡ್ತೀವಿ. ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ OD ಅಂದರೆ, ಸೆಕ್ಯೂರ್ಡ್ OD ಅಂದರೆ ವಿತ್ ಕೊಲಾಟ್ರಲ್ಲು ನಾವು ಓವರ್ ಡ್ರಾಫ್ಟ್ ಅಂತ ಅವ್ರು ಜಸ್ಟ್ ಏನು ಯುಟಿಲೈಸ್ ಮಾಡ್ತಾರೆ ಅದಕ್ಕೆ ಮಾತ್ರ ಇಂಟ್ರೆಸ್ಟ್ ಪೇ ಮಾಡೋ ಥರ ಇರುತ್ತೆ. ಸೊ ಅದನ್ನು ಸೆಕ್ಯೂರ್ಡ್ OD ಅಂತ ಕರಿತೀವಿ. ಅನ್ಸೆಕ್ಯೂರ್ಡ್ OD ವಿತೌಟ್ ಕೊಲಾಟ್ರಲ್ ನಾವು OD ಮಾಡಿಕೊಡ್ತೀವಿ. ಸೊ ಜಸ್ಟ್ ಟರ್ನ್ ಓವರ್ ಬೇಸ್ ಮೇಲೆ ಮಾಡ್ಕೊಡ್ತೀವಿ. ಸೊ ವಿ ಡೋಂಟ್ ಜಸ್ಟ್ ಪ್ರೊಸೆಸ್ ಲೋನ್, we customized financial solutions based on the client's needs, eligibility and future goals. Why choose Divisha Financial Solutions andre one stop solutions for all banks and NBFCs, transparent and ethical process, fast approvals through strong banking network, personalized guidance from documentation to dispersal, and 8 years of experience, industry experience ಇದೆ ನನಗೆ. ಸೊ ಯಾವ್ಯಾವ ಬ್ಯಾಂಕಲ್ಲಿ ಯಾವ್ಯಾವ ಪಾಲಿಸಿ ಇದೆ ಪ್ರತಿಯೊಂದು ನನಗೆ ಗೊತ್ತಿರುತ್ತೆ. ಸೊ ವಿ ಬಿಲೀವ್ ಇನ್ ಸರ್ವಿಸ್, ಸ್ಪೀಡ್, ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಹೌ ವಿ ಆ್ಯಡ್ ವ್ಯಾಲ್ಯೂ ಅಂದರೆ ಮೋಸ್ಟ್ ಪೀಪಲ್ ವಾಕ್ ಇನ್ ಟು ಓನ್ಲಿ ಜಸ್ಟ್ ಒನ್ ಬ್ಯಾಂಕು. ಯಾಕಂದರೆ ಒಬ್ಬರು ಕ್ಲೈಂಟ್ ಹತ್ರ ಯಾವ ಬ್ಯಾಂಕಲ್ಲಿ ಅವರು ರಿಲೇಷನ್ಶಿಪ್ ಇರುತ್ತೆ ಆ ಬ್ಯಾಂಕಿಗೆ ಮಾತ್ರ ವಿಸಿಟ್ ಮಾಡ್ತಾರೆ, ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಸೊ ಬೇಸ್ಡ್ ಆನ್ ಅವ್ರ ಪ್ರೊಫೈಲು, ಟರ್ನ್ ಓವರು ಅಥವಾ ಎಲಿಜಿಬಿಲಿಟಿ ಅವ್ರಿಗೆ ಅಲ್ಲಿ ಫಿಟ್ ಆಗಿರಲ್ಲ ಲೋನ್ ಮಾಡಲಿಕ್ಕೆ. ಸೊ ಅವರು ಜಸ್ಟ್ ಅದೊಂದೇ ಬ್ಯಾಂಕ್ ವಿಸಿಟ್ ಮಾಡೋಕ್ಕಾಗುತ್ತೆ, ಬೇರೆ ಬೇರೆ ಬ್ಯಾಂಕ್ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ, ಬಟ್ ವಿ ಕಂಪೇರ್ 20+ ಲೆಂಡರ್ಸ್ ಟು ಗೆಟ್ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್, ಮ್ಯಾಕ್ಸಿಮಮ್ ಲೋನ್ ಎಲಿಜಿಬಿಲಿಟಿ, ಮಿನಿಮಮ್ ಪ್ರೊಸೆಸಿಂಗ್ ಟೈಮ್, ಆ್ಯಂಡ್ ವಿ ಸೇವ್ ಕ್ಲೈಂಟ್ಸ್ ಮನಿ, ಟೈಮ್ ಆ್ಯಂಡ್ ಸ್ಟ್ರೆಸ್. ಸಕ್ಸಸ್ ಸ್ಟೋರಿ ಅಂತ ಬಂದರೆ, ಆಲ್ಮೋಸ್ಟ್ ನಾನು ಇದುವರೆಗೂ 8 year ಎಕ್ಸ್ಪೀರಿಯನ್ಸಲ್ಲಿ ಆಲ್ಮೋಸ್ಟ್ ಒಂದು 3000 ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡಿದ್ದೀನಿ. ಆಲ್ಮೋಸ್ಟ್ 3000 ಕಸ್ಟಮರ್ಸಲ್ಲಿ ಆಲ್ಮೋಸ್ಟ್ 50%, 1500 ಕಸ್ಟಮರ್ಸ್ದು ನನ್ನ ಸಕ್ಸಸ್ ಸ್ಟೋರಿನೇ. ಯಾಕಂದರೆ ಎಲ್ಲರೂ ಬರ್ತಾರೆ, ಒಂದು ಮಗಳು ಮದುವೆಗೆ ಫಂಡಿಂಗ್ ಬೇಕಿರುತ್ತೆ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಹೋಮ್ ಲೋನ್ ತೊಗೊಂಡಿರ್ತಾರೆ, ಅದಕ್ಕೆ ಫಂಡಿಂಗ್ ಬೇಕೇ ಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ಒಂದು 50% ಆಫ್ ದ ಕ್ಲೈಂಟ್ ಹ್ಯಾಂಡ್ಲಿಂಗ್ ನಾನು ಮಾಡಿರೋದೆಲ್ಲ ಸಕ್ಸಸ್ ಸ್ಟೋರಿನೇ. ಅಂದರೆ ತುಂಬ ಕ್ರಿಟಿಕಲ್ ಸಿಚುವೇಷನಲ್ಲಿ ಅವರು ನಮ್ಮ ಕಡೆ ಬಂದಿರ್ತಾರೆ. ಯಾಕಂದರೆ ಎಲ್ಲ ಪ್ರೊಫೈಲ್ ಚೆನ್ನಾಗಿದ್ದು ಎಲ್ಲ ಇದಾದರೆ ಡೈರೆಕ್ಟ್ ಅವ್ರ ಬ್ಯಾಂಕಲ್ಲೇ ಹೋಗ್ಬಿಟ್ಟು
ಏನು ಅವರು ರೆಗ್ಯುಲರ್ ಬ್ಯಾಂಕಿಂಗ್ ಇರುತ್ತೆ ಅವರೇ ಮ್ಯಾನೇಜರ್ ಹತ್ರ ತೊಗೊಂಡ್ಬಿಟ್ಟಿರ್ತಾರೆ. ಸೊ ನಮ್ಮ ಹತ್ರ ಬರೋದೇನಕ್ಕೆ ಅಂದರೆ ಚಾಲೆಂಜಿಂಗ್ ಸಿಚುವೇಷನಲ್ಲಿ ನಮ್ಮ ಹತ್ರ ಬಂದು, ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಸಕ್ಸಸ್ ಸ್ಟೋರಿನೇ. ಅದರಲ್ಲಿ ನಾನು ರೀಸೆಂಟ್ 2 ಸಕ್ಸಸ್ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಿರಣ್ ಸರ್ ಅವರು ಪಂಡಿತ್ಜಿನ ನನಗೆ ಪರಿಚಯ ಮಾಡಿಕೊಟ್ಟಿದ್ರು. ಅವರು ಆ್ಯಕ್ಚುಲಿ ಪಂಡಿತ್ಜಿನೂ ಹೌದು, ಜೊತೆಗೆ ಒಂದು ಕಂಪ್ನಿಲಿ ಎಂಪ್ಲಾಯ್ನೂ ಆಗಿದ್ದರು. ಬಟ್ ಅವರಲ್ಲಿ ಏನಾಗಿತ್ತು ಅಂದರೆ ಜಸ್ಟ್ ಕ್ಯಾಶಲ್ಲಿ ಕೊಡ್ತಾಯಿದ್ರು ಸ್ಯಾಲ್ರಿ. ಅವ್ರಿಗೆ ಬ್ಯಾಂಕಿಂಗಲ್ಲಿ ಕ್ರೆಡಿಟ್ ಆಗ್ತಿರ್ಲಿಲ್ಲ, ಜೊತೆಗೆ ಪೇ ಸ್ಲಿಪ್ನೂ ಇಶ್ಯೂ ಮಾಡ್ತಾ ಇರಲಿಲ್ಲ. ಸೊ ಕ್ಯಾಶ್ ಸ್ಯಾಲ್ರಿ ಕೊಟ್ಟರೆ ನಾವು ಲೋನ್ ಮಾಡೋದಿಲ್ಲ. ಸೊ ಅದಕ್ಕೆ ಏನು ಪ್ಲಾನ್ ಮಾಡ್ತೀವಿ ಅಂದರೆ ನಾವು ಅವ್ರಿಗೆ ಗೈಡ್ ಮಾಡಿ, ಅವ್ರ ಕಂಪ್ನಿಯವ್ರಿಗೆ ಎಜುಕೇಟ್ ಮಾಡಿ, ಕಸ್ಟಮರ್ನೂ ಎಜುಕೇಟ್ ಮಾಡಿ, ಸೊ ಒಂದು ಲೇಟೆಸ್ಟ್ 3 ಮಂತು ನೀವು ಅವ್ರಿಗೆ ಸ್ಯಾಲ್ರಿನ ಬ್ಯಾಂಕಲ್ಲಿ ಕ್ರೆಡಿಟ್ ಮಾಡಿಕೊಡಿ, ಜೊತೆಗೆ ಒಂದು 3 ತಿಂಗಳದ್ದು ಪೇ ಸ್ಲಿಪ್ ಇಶ್ಯೂ ಮಾಡಿಕೊಡಿ ಅಂತ ನಾವು ಅವ್ರನ್ನ ಗೈಡ್ ಮಾಡಿ, ಸೊ 3 ಮಂತ್ಸ್ ವೆಯ್ಟ್ ಮಾಡಿ ಅದನ್ನು ಲೀಗಲ್ ಆಗಿ ಅವ್ರಿಗೆ ನಾವು 8 lakh ಫಂಡಿಂಗ್ ಮಾಡ್ಕೊಡಿ. ತುಂಬ ಕ್ರಿಟಿಕಲ್ ಸಿಚುವೇಶನ್ ಇತ್ತು ಸರ್. ಅದ್ರ ಬಗ್ಗೆ ಒಂದು ಆಕ್ಚುಲಿ ಪಂಡಿತ್ ಬೇರೆ ಸ್ಟೇಟಿಂದ ಬಂದಿರೋದು, ಯಾರು ಬ್ಯಾಂಕ್ಸಲ್ಲಿ ಲೋನ್ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಗಿರೀಶ್ ಸರ್ ಗೈಡ್ ಮಾಡಿ ಅವ್ರಿಗೆ ಲೋನ್ ಮಾಡ್ಕೊಂಡು, ಅವ್ರ ಕ್ರಿಟಿಕಲ್ ಸ್ಟೇಜ್ ಆಗಿತ್ತು ಅಂದರೆ ಅವ್ರ ಊರಲ್ಲಿ ಅವ್ರಿಗೆ ತುಂಬ ನೀಡಿತ್ತು, ಹಾಸ್ಪಿಟಲ್ಗೆ ಸ್ವಲ್ಪ ನೀಡಿತ್ತು ದುಡ್ಡು. ಸೊ ಬಟ್ ತುಂಬ ಹೆಲ್ಪ್ ಮಾಡಿ ಲೋನ್ ಮಾಡ್ಕೊಂಡು ಥ್ಯಾಂಕ್ಸ್. ಇನ್ನೊಂದು ರೀಸೆಂಟ್ ಸಕ್ಸಸ್ ಸ್ಟೋರಿ ಲಾಸ್ಟ್ ಮಂತ್ ಆಗಿರೋದು. ಈಗ ಜಸ್ಟ್ 2 days ಬ್ಯಾಕ್ ಅದನ್ನು ಫಂಡಿಂಗ್ ಮಾಡಿದ್ವಿ. ಸೈಯದ್ ಸರ್ ಅವ್ರ ಫ್ರೆಂಡ್ನ ರೆಫರ್ ಮಾಡಿದರು. ಆಲ್ಮೋಸ್ಟ್ ಅವರು ಒಂದು 3 months ಬ್ಯಾಕೆ ನನಗೆ ರೆಫರ್ ಮಾಡಿದರು. ಬಟ್ ಅವ್ರ ಫ್ರೆಂಡ್ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಕೊನೆಗೆ ನಮ್ಮ ಹತ್ರನೇ ಬಂದು ಅವ್ರು ಅದೊಂದೆರಡು ಯಾವ ಥರ ಮಾಡಿದ್ವಿ. Actually, my friend and colleague was looking for a home construction loan. So I had referred him around 3-4 months back. But he said he knows somebody in the Axis Bank or somewhere else. So he tried doing it. But after his house got demolished and then the work started, his loan was rejected. So last September during the Sera time, he was very down in mood and everything. And again I told him, why don't you meet Girish once? So now with Girish help and everything, he got an approval of 65 lakhs loan and is having a very happy Diwali. Thank you. And who can refer me? Real estate, builders and agents, chartered accountants, business owners, doctors and salaried employees planning property purchase. If you know anyone planning a loan, balance transfer or existing loan top-up, connect them to Divisha Financial Solutions. Client testimonial. Our clients appreciate our personal touch and end-to-end support. They often says, Girish makes loan simple from confusion to clarity in one call. My ask, this week I am specifically looking for connections to a builder launching a new project, a CA firm handling multiple clients with loan needs, a business owner planning expansion their business. And dear members, your referral help us grow and help your contact get the best loan deals. At the end, at the Divisha Financial Solutions, we don't just arrange loans, we enable dreams, support, growth and create success stories every day. Thank you. I am Girish from Divisha Financial Solutions, your trusted financial partner. Every loan need. Thank you.